ಮಾತನಾಡ್ತಾ ಇದ್ರು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಬೇರೆಯದ್ದೇ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬಹುದಾ ಅನ್ನುವಂತ ಪ್ರಯತ್ನವನ್ನ ನಾನೀಗ ಮಾಡ್ತಾ ಹೋಗ್ತೀನಿ. ಏನಾ ವಿಶ್ಲೇಷಣೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಅಲ್ಲಿ ಆಗಾಗ ಒಂದು ಚರ್ಚೆ ಮುನ್ನೆಲೆಗೆ ಬರ್ತಾ ಇರುತ್ತೆ. ಏನಾ ಚರ್ಚೆ? ಮೂಲ ಕಾಂಗ್ರೆಸ್ಸಿಗ ವಲಸಿಗ ಕಾಂಗ್ರೆಸ್ಸಿಗ ಅಂತ ಹೇಳಿ ಸಿದ್ದರಾಮಯ್ಯನವರನ್ನ ಆಗಾಗ ಒಂದು ಟೀಕೆಯನ್ನ ಮಾಡ್ತಾರೆ. ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ಸಿಗರಲ್ಲ, ವಲಸಿಗ ಕಾಂಗ್ರೆಸ್ಸಿಗರು ಬಂದು ಕಾಂಗ್ರೆಸ್ ಅಲ್ಲಿ ತಮ್ಮ ಅಧಿಪತ್ಯವನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಮೂಲ ಕಾಂಗ್ರೆಸ್ಸಿಗರು ಏನು ಮಾಡಬೇಕು? ಹುಟ್ಟಿದಾಗಿನಿಂದ ಬೆಳೆದಾಗಿನಿಂದ ಪಕ್ಷವನ್ನ ಕಟ್ಟಿದ್ ನಾವು, ಅಧಿಕಾರ ಬೇರೆಯವ್ರಿಗ ಅನ್ನುವಂತ ಅಸಮಾಧಾನ ಕಾಂಗ್ರೆಸ್ ಅಲ್ಲಿ ಇರೋದು ಸತ್ಯ. ಆಗಾಗ ಹೊಗೆಯಾಡುತ್ತೆ. ಈಗ ಸಿದ್ದರಾಮಯ್ಯನವರು 2 ಬಾರಿ ಸಿಎಂ ಆದ್ರು. ಅದು ಸಿದ್ದರಾಮಯ್ಯನವ್ರಿಗೂ ಕೂಡ ಬೇರೆ ದಾರಿ ಇರಲಿಲ್ಲ, ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಬೇರೆ ರೀತಿಯ ಗತಿ ಇರಲಿಲ್ಲ ಅಂತ ಹೇಳಬೇಕು. ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿ ಕಾಂಗ್ರೆಸ್ ಗೆಲ್ಲೋಕ್ ಸಾಧ್ಯನಾ ಅಂತ ಹೇಳಿದ್ರೆ ಅದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಈ ಸಂದರ್ಭದಲ್ಲಿ. ಸೊ ಸಿದ್ದರಾಮಯ್ಯನವರು ಈಸಿಯಾಗಿ 2 ಬಾರಿ ಸಿಎಂ ಆದ್ರು. ಅಟ್ಲೀಸ್ಟ್ ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮತ್ತೆ ವಲಸಿಗರೇ ಸಿಎಂ ಆಗ್ಬಿಟ್ರೆ ಹೇಗೆ? ವಲಸಿಗರೇ ಸಿಎಂ ಆದ್ರೆ ಮೂಲ ಕಾಂಗ್ರೆಸ್ಸಿಗರು ಏನ್ ಮಾಡ್ಬೇಕು? ಮೂಲ ಕಾಂಗ್ರೆಸ್ಸಿಗರು ಯಾರು? ಮಲ್ಲಿಕಾರ್ಜುನ ಖರ್ಗೆ ಅವರು 2004ರಿಂದ ಪ್ರಯತ್ನ ನಡೀತಾ ಇದೆ ಸಿಎಂ ರೇಸ್ಗಾಗಿ. ಬಟ್ ಅವರು ತ್ಯಾಗ ಮಾಡಿದ್ದಾರೆ. ಆದ್ರೂ ಕೂಡ ಲಕ್ಕು ಮಲ್ಲಿಕಾರ್ಜುನ ಖರ್ಗೆ ಅವರ ತ್ಯಾಗ ಮಗನಿಗೆ ಲಾಭ ಆಗ್ಬೇಕು ಅಂತ ಹೇಳಿದ್ರೆ, ಮಗ ಈಗ ಪ್ರಿಯಾಂಕ್ ಖರ್ಗೆ ದೊಡ್ಡ ಲೀಡರ್ ಆಗಿ ಬೆಳಿಬೇಕು, ಮುಂದೊಂದು ದಿನ ಸಿಎಂ ಆಗಬೇಕು ಅನ್ನುವಂತ ಕಾನ್ಸೆಪ್ಟ್. ಯಾಕೆ ಪ್ರಿಯಾಂಕ್ ಖರ್ಗೆ ಹೆಸರು ಅಂತ ಹೇಳಿದ್ರೆ, ನೀವು ಸೋಷಿಯಲ್ ಮೀಡಿಯಾವನ್ನ ನೋಡೋದಾದ್ರೆ ಈಗ ದೊಡ್ಡದಾಗಿ ಏನು ಅಹಿಂದ ಅನ್ನುವಂತ ಕಾನ್ಸೆಪ್ಟ್ ಅನ್ನ, ಅಹಿಂದ ಅನ್ನುವಂತ ಸಂಘಟನೆಗಳನ್ನ ನೀವು ನೋಡ್ತಾ ಇದ್ದೀರಿ. ಅಹಿಂದ ಅಂದ್ರೆ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಇದೀಗ ಸತೀಶ್ ಜಾರಕಿಹೊಳಿ ಅವರು ನಿರೀಕ್ಷೆಯಂತೆ. ಬಟ್ ಯುವ ಅಹಿಂದ ಸಂಘಟನೆ ಅಂತ ಕೂಡ ಸೃಷ್ಟಿಯಾಗಿದೆ. ಯುವ ಅಹಿಂದ ಸಂಘಟನೆಗಳ ಬ್ಯಾನರ್ ಅಡಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರನ್ನ ನೆಕ್ಸ್ಟ್ ಅಹಿಂದ ಲೀಡರ್ ಅಂತ ಹೇಳಿ ಒಂದು ರೀತಿಯಾಗಿ ತೋರಿಸುವಂತಹ ಪ್ರಯತ್ನ ಕೂಡ ಆಗ್ತಾ ಇದೆ. ಇದರ ಅರ್ಥ ಅಹಿಂದಾಗೆ ಒಂದು ಪೈಪೋಟಿ ಶುರುವಾಗಿದೆ. ಸೊ ಸತೀಶ್ ಜಾರಕಿಹೊಳಿ ಹೆಸರನ್ನ ಹೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಮೂಲ ಕಾಂಗ್ರೆಸ್ಸಿಗರನ್ನ ಮತ್ತೆ ಸೈಡ್ ಲೈನ್ ಮಾಡುವಂತಹ ಪ್ರಯತ್ನನ ಈ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಬಾಲಕೃಷ್ಣ ಸರ್ ಏನ್ ಹೇಳ್ತೀರಿ? ಈ ರೀತಿಯ ವಿಶ್ಲೇಷಣೆ ಕೂಡ ನಾವು ಕಾಂಗ್ರೆಸ್ನಲ್ಲಿ ಮೂಲ ವಲಸಿಗ ಅನ್ನುವಂಥ ಕಾನ್ಸೆಪ್ಟ್ ಇದೆ ನೋಡಿ. ಖಂಡಿತವಾಗೂ ಕಾಂಗ್ರೆಸ್ನಲ್ಲಿ ಮೂಲ ಹಾಗೂ ವಲಸಿಗ ಅಂತಕ್ಕಂಥ ಒಂದು ಭೇದ ಭಾವ ಇಲ್ಲ. ಆ ರೀತಿ ಡಿಸ್ಕ್ರಿಮಿನೇಷನ್ ಯಾವ ಕಾರಣಕ್ಕೂ ಇಲ್ಲ. ಆ ಥರ ಇದ್ದಿದ್ರೆ ನಾವು ಮಾನ್ಯ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಮಾಡ್ತಿದ್ವಿ ಕಾಂಗ್ರೆಸ್ ಪಕ್ಷದಿಂದ. ತಮಗೆ ಗೊತ್ತು ಹೌದಾ? ಒಂದು ನಿಮಿಷ ಸರ್, ಒಂದು ನಿಮಿಷ ನೋಡಿ. ಕಾಂಗ್ರೆಸ್ ಪಕ್ಷ ಭಾಳ ಒಂದು ಅನುಭವ ಇರ್ತಕ್ಕಂಥ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ತಾವೇನು ವಿಶ್ಲೇಷಣೆಯಲ್ಲಿ ಹೇಳಿದ್ರಿ, ಗತಿ ಅನುಭವ ಮತ್ತು ಅನಿವಾರ್ಯ ಅಂತಕ್ಕಂಥದ್ದು ಯಾರೂ ಅಲ್ಲ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಭಾಳ ಬಲಿಷ್ಠವಾಗಿ ಗ್ರಾಮ ಮಟ್ಟದಿಂದ ದೆಹಲಿ ಮಟ್ಟದವರೆಗೂ ಕೂಡ ಬಹಳ ಪ್ರಬಲವಾಗಿ ಕಾಂಗ್ರೆಸ್ನ ಬೇರುಗಳಿದ್ದಾವೆ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಬ್ಬ ನಾಯಕರುಗಳು ನಾವು ವ್ಯಕ್ತಿನೇ ಮುಖ್ಯ ಪಕ್ಷ ಅಲ್ಲ ಅಂತಕ್ಕಂಥದ್ದು ಈ ಹಿಂದಿನ ಇತಿಹಾಸಗಳಲ್ಲೂ ಕೂಡ ಯಾವುದೂ ಉಳಿದಿಲ್ಲ. ಕಾಂಗ್ರೆಸ್ಸೇ ಅಂತಕ್ಕಂಥದ್ದು ಒಂದು ಶಕ್ತಿ. ಇವತ್ತು ಕಾಂಗ್ರೆಸ್ಸೇ ಅಂತಕ್ಕಂಥದ್ದು ಈ ದೇಶದಲ್ಲಿ ಈ ದೇಶವನ್ನ ಉಳಿಸ್ಲಿಕ್ಕೆ ಏನು ಹಿಂದೆ ಅಧಿಕಾರಕ್ಕೆ ಬಂದಿದೆ. ಅದನ್ನ ಒಂಚೂರು ವಿಶ್ಲೇಷಣೆ ಮಾಡ್ಕೊಂಡ್ ಬಂದ್ರೆ, ಬಂಗಾರಪ್ಪನವರನ್ನ ಕಳೆದುಕೊಂಡು ಕಾಂಗ್ರೆಸ್ ಸಾಧಿಸಿದ್ದೇನು? ವ್ಯಕ್ತಿ ಮುಖ್ಯ ಅಲ್ಲ ಅಂತ ಪಕ್ಷ ಹೇಳ್ತಾ ಇದ್ರಲ್ವಾ. ಬಂಗಾರಪ್ಪನವರನ್ನ ಕಳೆದುಕೊಂಡು ಕಾಂಗ್ರೆಸ್ ಏನ್ ಸಾಧಿಸಿತು? ಸೋಲ್ತಾ? ಅದಾದ ನಂತರ ಈಗ ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬರೋದಾದ್ರೆ, ನೀವು ಸಿದ್ದರಾಮಯ್ಯನವರು ಅನಿವಾರ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಅನಿವಾರ್ಯತೆ ಚೌಕಟ್ಟಿನಲ್ಲಿ ಮಾತ್ರ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ವ್ಯಕ್ತಿ ಒಬ್ಬ ವ್ಯಕ್ತಿ ಅಂತ ಹೇಳ್ತಕ್ಕಂಥದ್ದು. ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನೋಡಿ, ಯಾವಾಗಲೂ ಕೂಡ ತಾವೇನು ವಿಶ್ಲೇಷಣೆಯಲ್ಲಿ ಹೇಳಿದ್ರೆ ಆ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದಕ್ಕೂ ಕೂಡ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನ ಒಂದು ಸಿದ್ಧಾಂತ ಗಟ್ಟಿ ಇದೆ. ಇವತ್ತು ಕಾಂಗ್ರೆಸ್ನ ಒಂದು ಕಾರ್ಯಕರ್ತರ ಪಡೆ ಇವತ್ತು ಗ್ರಾಮಾಂತರ ಪ್ರದೇಶದಿಂದ ದೆಹಲಿವರೆಗೂ ಇದೆ. ಇವತ್ತು ಕಾಂಗ್ರೆಸ್ನ ಒಂದು ಏನು ಯೋಜನೆಗಳು ಹಿಂದೆ ಪಕ್ಷ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭಗಳಲ್ಲಿ ನಾವು ಅನೇಕ ಯೋಜನೆಗಳನ್ನು ಹಾಕ್ಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಈ ದೇಶಕ್ಕೆ ಒಂದು ಸೂಜಿಯಿಂದ ಹಿಡಿದು ಹೆಲಿಕಾಪ್ಟರ್ವರೆಗೆ ಹಾಕಿದ್ದು ಕಾಂಗ್ರೆಸ್. ಅದು ಈ ಜನರಿಗೆ ಗೊತ್ತಿದೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಅಂತಕ್ಕಂಥ ಪಕ್ಷ ಒಂದು ದೊಡ್ಡದು. ಯಾಕಂತ ಹೇಳಿದ್ರೆ ಇವತ್ತು ಆ ಒಂದು ಸಿದ್ಧಾಂತ ಇದೆಯಲ್ಲ, ಇವತ್ತು
ಇವತ್ತು ನಾವು ಏನು ಜಾತ್ಯತೀತ ಸಿದ್ಧಾಂತವನ್ನು ಹಿಡಿದ್ವಿ. ಯಾಕಂದರೆ ಬರೀ ಕೇವಲ ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಅಲ್ಲ. ಹಾಗಾಗಿ ಇಲ್ಲಿ ತಾವು ಏನು ಹೇಳಿದ್ರಲ್ಲ, ಈ ಅನಿವಾರ್ಯತೆ, ಆಮೇಲೆ ಗತಿ, ಆಮೇಲೆ ಸೊ ವ್ಯಕ್ತಿಗಳ ಕೇಂದ್ರೀಕೃತ ಅಂತ ಖಂಡಿತವಾಗೂ ಈ ಹಿಂದಿನಿಂದನೂ ಬಂದಿಲ್ಲ. ಆದರೆ ಜನರ ದೃಷ್ಟಿಯಿಂದ, ರಾಜ್ಯದ ದೃಷ್ಟಿಯಿಂದ ಇವತ್ತು ತಾವು ಹೇಳಿದ್ರಿ, ಸೊ ಬಂಗಾರಪ್ಪನವರು, ಹೌದು ಬಂಗಾರಪ್ಪನವರು ಪ್ರಬಲ ನಾಯಕರಿದ್ದರು. ಕಾಂಗ್ರೆಸ್ ಪಕ್ಷ ಬಂಗಾರಪ್ಪನವ್ರಿಗೂ ಕೂಡ ಸಾಕಷ್ಟು ಬೆಂಬಲ ಕೊಟ್ಟಿದೆ, ಜೊತೆಗೆ ಬಂಗಾರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿತು. ಇವತ್ತು ಇಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ವ್ಯಕ್ತಿ ಮೇಲೆ ನಿಂತಿಲ್ಲ ಅನ್ನೋದಕ್ಕೆ ನೋಡಿ, ಇವತ್ತು ವೀರೇಂದ್ರ ಪಾಟೀಲ್ರನ್ನ ನಾವು ಮುಖ್ಯಮಂತ್ರಿ ಮಾಡಿದ್ವಿ. ಸೊ ಅದಾದ ನಂತರ ವೀರಪ್ಪ ಮೊಯ್ಲಿ ಅವರು, ಒಂದು ಸಣ್ಣ ಸಮುದಾಯ, ಚಿಕ್ಕ ಸಮುದಾಯ, ಹುಡುಕಿದ್ರು ಸಿಗಲ್ಲ ಅಂಥ ಸಮುದಾಯಕ್ಕೆ ಮುಖ್ಯಮಂತ್ರಿ ಕೊಟ್ವಿ. ಸೊ ಹಾಗಾದರೆ ಮತ್ತೆ ಕಾಂಗ್ರೆಸ್ ತಾವು ಬೇರೆಯವರು ಏನು ವಿರೋಧ ಪಕ್ಷಗಳು ವಿಶ್ಲೇಷಣೆ ಮಾಡೋ ರೀತಿಯಲ್ಲಿ ಸೊ ನಾವು ಬರೀ ಜಾತಿ ಅಂದಿದ್ರೆ ನಾವು ಅವ್ರಿಗೆ ಕೊಡ್ಲಿಕ್ಕೆ ಆಗ್ತುತ್ತಾ ನೋಡಿ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಏನಿದೆ ಇವತ್ತು ನಮ್ಮ ಉದ್ದೇಶ ಭಾಳ ಸ್ಪಷ್ಟ. ಏನು, ನಾವು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇದ್ದೇವೆ. ಏನು ಭಾರತೀಯ ಸಂವಿಧಾನದಲ್ಲಿ ಹಾಕಿಕೊಟ್ಟಂತಹ ತತ್ವಗಳಿದ್ದಾವೆ, ಸೊ ಸಂವಿಧಾನಬದ್ಧ ಏನು ಮೂಲಭೂತ ಹಕ್ಕುಗಳಿದ್ದಾವೆ, ಸೊ ಆ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ರಾಜ್ಯವನ್ನು ಉಳಿಸ್ಲಿಕ್ಕೆ, ರಾಷ್ಟ್ರವನ್ನು ಉಳಿಸ್ಲಿಕ್ಕೆ ಸೊ ನಾವು ಅಲ್ಲ ಸರ್, ಒಂದು ನಿಮಿಷ ಸೊ ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ಹೇಳ್ತಕ್ಕಂಥ ಮಾತಿದು.